ವಿಧಾನಸಭೆ ಚುನಾವಣೆ ಕಾವು ರಂಗೇರ್ತಾ ಇದ್ದು ಮತದಾನಕ್ಕೆ ಇನ್ನ ಕೆಲವೇ ದಿನ ಬಾಕಿ ಇದೆ. ಕರ್ನಾಟಕದ ಚುನಾವಣೆಯಲ್ಲಿ ಈಗ ಬಾಲಗೋಪಾಲರ ನೃತ್ಯ ನಡೀತಾ ಇದೆ. ಏಪ್ರಿಲ್ 29ರ ನಂತರ ನಮ್ಮ ನಾಯಕ ನರೇಂದ್ರ ಮೋದಿ ಅವರು ರಂಗ ಪ್ರವೇಶ ಮಾಡಿದ್ರೆ ಬಿಜೆಪಿ 130ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ವಿಭಾಗದ ಡಿಜಿಟಲ್ ಕಾರ್ಯಕರ್ತರ ಸಮ್ಮೇಳನ ಉದ್ಘಾಟಿಸಿ ಶುಕ್ರವಾರ ಮಾತನಾಡಿದ ಅವರು, ಕಾಂಗ್ರೆಸ್ 130 ಸೀಟು ಗೆಲ್ಲುತ್ತೆ ಅಂತ ಹೇಳಿರುವ ಸರ್ವೆ ಸಂಸ್ಥೆಗಳ ಹೆಸರನ್ನ ನಾವು ಕೇಳಲಿಲ್ಲ. 2018ರಲ್ಲೂ ಕಾಂಗ್ರೆಸ್ 130 ಸೀಟು ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳಿದ್ವು. ಆದ್ರೆ ಕಾಂಗ್ರೆಸ್ 79 ಸ್ಥಾನ ಪಡೆಯಿತು ಎಂದ್ರು. ಈಗಾಗಲೇ ವಿವಿಧ ಸಮೀಕ್ಷೆಗಳು ಬಿಜೆಪಿ 103 ಸ್ಥಾನ ಗೆಲ್ಲಲಿದೆ ಅಂತ ಹೇಳಿವೆ. ಇನ್ನು ನಮ್ಮ ನಾಯಕರು ರಂಗ ಪ್ರವೇಶ ಮಾಡಿದ್ರೆ 130ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವುದು ಖಚಿತ. ಯಕ್ಷಗಾನ ಪ್ರದರ್ಶನದ ಆರಂಭದಲ್ಲಿ ಬಾಲಗೋಪಾಲರ ನೃತ್ಯ ಇದೆ. ಕರ್ನಾಟಕದ ಚುನಾವಣೆಯಲ್ಲಿ ಈಗ ಬಾಲಗೋಪಾಲರ ನೃತ್ಯ ನಡೀತಾ ಇದೆ. ಈವರೆಗೆ ಬಿಜೆಪಿಗೆ 103 ಸ್ಥಾನ ಬರುತ್ತಿದೆ. ಏಪ್ರಿಲ್ 29ರ ನಂತರ ಬಣ್ಣದ ವೇಷ ತೊಟ್ಟು ತಮ್ಮ ನಾಯಕರು ಮೋದಿ ರಂಗ ಪ್ರವೇಶವನ್ನ ಮಾಡಲಿದ್ದಾರೆ. ಆಗ ಬಿಜೆಪಿಯ ಸ್ಥಾನ 113, 120, 133 ಆಗಿ ಸಂಪೂರ್ಣ ಬಹುಮತ ಬರಲಿದೆ ಅಂತ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಹಾಗಂತ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಜವಾಬ್ದಾರಿ ನೀಡದೆ ಸಂಪೂರ್ಣ ಬಹುಮತ ಬರುವವರೆಗೆ ವಿರಮಿಸೋದಿಲ್ಲ. ನಮ್ಮ ಸಂಕಲ್ಪ ಸಂಪೂರ್ಣ ಬಹುಮತಕ್ಕೆ ಇರಬೇಕು. ಮೇ 10ರವರೆಗೆ ಶ್ರಮ ಪಟ್ರೆ ಮೇ 13ರಂದು ಖುಷಿ ಅನುಭವಿಸಬಹುದು ಎಂದರು. ಮೈಸೂರಿನ ಯಜಮಾನರೊಬ್ಬರು ವರುಣಾದಿಂದ ಚಾಮುಂಡೇಶ್ವರಿ, ಚಾಮುಂಡೇಶ್ವರಿಯಿಂದ ಬಾದಾಮಿಯಿಂದ ಕೋಲಾರಕ್ಕೆ ಹೋಗಿ ಮರಳಿ ವರುಣಕ್ಕೆ ಬಂದಿದ್ದಾರೆ. ಆದ್ರೆ ನಮ್ಮ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಕಾಂಗ್ರೆಸ್ನವರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಕನ್ನಡವೇ ಬಾರದ ಮೊಮ್ಮಗನನ್ನ ಸಿದ್ದರಾಮಯ್ಯ ರಾಜಕೀಯಕ್ಕೆ ಪರಿಚಯಿಸಿದ್ದಾರೆ. ನನಗೆ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದ್ರೆ ಬಿಜೆಪಿಯ 48 ಮಂದಿ ಕಾರ್ಯಕರ್ತರಿಗೆ ಟಿಕೆಟ್ ನೀಡಿದೆ. ಪಕ್ಷ ಸಂಘಟಿಸಿದವರಿಗೆ ಫಲ ದೊರಕಿದೆ ಎಂದ್ರು. ತ್ಯಾಗ ಅಂದ್ರೆ ಯಾವುದು? ಪತ್ರಕರ್ತರೊಬ್ಬರು ಅಪ್ಪನಿಗಾಗಿ ಮಗ ಸೀಟು ತ್ಯಾಗ ಮಾಡಿದ ಅಂತ ಬರ್ತಿದ್ದಾರೆ. ಏನು ತ್ಯಾಗ ಮಾಡಿದ? ದೇಶ ಕಟ್ಟಿದನೆ? ಒಲಿಂಪಿಕ್ಸ್ ಅಥವಾ ವಿಶ್ವ ಚಾಂಪಿಯನ್ ಸ್ಪರ್ಧೆಯಲ್ಲಿ ಪದಕ ಗೆದ್ದನೆ? ತ್ಯಾಗ ಅಂದ್ರೆ ಈಶ್ವರಪ್ಪ, ರಘುಪತಿ ಭಟ್, ಎಸ್.ಎ. ರಾಮದಾಸ್ ಮಾಡಿದ್ದು ಅಂದ್ರು. ವರುಣಾ ಕ್ಷೇತ್ರದಲ್ಲಿ ಸೋಮಣ್ಣ ಸ್ಪರ್ಧೆ ಬಳಿಕ ಸಿದ್ದರಾಮಯ್ಯ ಅವರ ಸ್ವರ ಉಡುಗಿದೆ. ಮುಖದಲ್ಲಿ ಕಳೆಯೂ ಇಲ್ಲ. ಈಗ ಬಿಜೆಪಿ ಕೊಟ್ಟಿರುವ ಮೀಸಲಾತಿ ಹಿಂದಕ್ಕೆ ಪಡೆಯುವುದಾಗಿ ಹೇಳುತ್ತಿದ್ದಾರೆ. ಆದ್ರೆ ಅವರು ಅಧಿಕಾರಕ್ಕೆ ಬರೋದಿಲ್ಲ ಅಂತ ಟೀಕಿಸಿದ್ರು.